ಎಲ್ಲರಿಗೂ ಬೆಳಗಿನ ಶುಭೋದಯ. ನಿಮ್ಮೆಲ್ಲರಿಗೂ ನನ್ನ ಸ್ಟಡಿ ವ್ಲಾಗ್ಗೆ ಸ್ವಾಗತ. ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ, ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಮೇ ಬಿ ಐಸ್ ಕ್ರೀಮ್ ತಿನ್ನೋದು ಬಿಟ್ಟರೆ ಮೇ ಬಿ ಸರಿ ಹೋಗ್ಬೋದು. ನೋಡೋಣ. ಇವತ್ತೆಲ್ಲ ನಾನು ಏನೂ ಐಸ್ ಕ್ರೀಮ್ ತಿನ್ನಲ್ಲ, ಏನೂ ಮಾಡಲ್ಲ. ಸೊ ನಾನು ಮಾರ್ನಿಂಗ್ ಎದ್ದಾಗ 5:30 ಆಗಿತ್ತು. ಸೊ ನಾನು ಯಾಕೆ ಇಷ್ಟು ಬೇಗ ಎದ್ದೆ ಅಂತ ಈ ವಿಡಿಯೋದಲ್ಲೇ ಆದಷ್ಟು ಬೇಗ ಗೊತ್ತಾಗುತ್ತೆ. ಆ್ಯಂಡ್ ನಾನು ತುಂಬ ಕಮ್ಮಿ ನೀರು ಕುಡಿತಿದ್ದೆ ಸ್ಟಾರ್ಟಿಂಗ್. ನಾನು ಯಾವಾಗ 75 ಡೇಸ್ ಸ್ಟಡಿ ಚಾಲೆಂಜ್ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನಾನು ನೀರಿಗೆ ತುಂಬ ಅಡಿಕ್ಟ್ ಆಗಿದ್ದೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಎಷ್ಟೇ ಹೊತ್ತಿಗೆ ಇದ್ದರೂ ಕೂಡ ಅಟ್ಲೀಸ್ಟ್ 1 ಗ್ಲಾಸ್ ಅಥವಾ 2 ಗ್ಲಾಸ್ ಬಿಸಿ ನೀರು ಕುಡಿತೀನಿ. ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನು 10 ಅವರ್ಸ್ 12 ಅವರ್ಸ್ ಓದ್ತೇವಲ್ಲ, ಅದಕ್ಕೋಸ್ಕರ. ಸೊ ನಾನು 5:30 ಯಾಕೆ ಎದ್ದೆ ಅಂದರೆ, ನಮ್ಮ KPSCಯಲ್ಲಿ 6 AM ಕ್ಲಬ್ ಅಂತ ಮಾಡ್ತಿದ್ದಾರೆ. ಸೊ ಇದರಿಂದ KS ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಪ್ರಿಪ್ರೇಷನಿಂದ ಸೊ ನಾನು ಕೂಡ ಈ 6 AM ಕ್ಲಬ್ಬಲ್ಲಿ ಭಾಗವಹಿಸಿದೆ. ಸೊ ನಾನು ಫಸ್ಟ್ ಡೇ ಅಟೆಂಡ್ ಮಾಡಲಿಲ್ಲ, ಸೆಕೆಂಡ್ ಡೇಯಿಂದ ಸ್ಟಾರ್ಟ್ ಮಾಡಿದೆ. ಸೊ ಯಾವ ರೀತಿ ಇರುತ್ತೆ ಈ 6 AM ಕ್ಲಬ್ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನೀವು ನೋಡ್ಬೋದು. This is your 6 AM club. I am Dr. Arjun Bopanda. So ಹೇಗಿದ್ದೀರಾ ಎಲ್ಲರೂ? I hope all of you are excited for yet another productive day. I hope the past 2 days has been really good. ಅಲ್ವಾ? ಎಲ್ಲರೂ ಬಹಳ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. We have been receiving lot of messages, lot of love from the staff. Will show you, okay, what you think about your potential, what we think about our potential. We never realize how much we can do, how much we can achieve, how much we are capable of manifesting. Okay, this is our actual potential. ಸೊ ನಾನು ಹೇಗೆ 6 AM ಕ್ಲಬ್ಗೆ ಜಾಯ್ನ್ ಆಗ್ತೀನಿ, ನನ್ನ ಡೇ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಡೆಫಿನೆಟ್ಲಿ 6 AM ಕ್ಲಬ್ ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಮಾರ್ನಿಂಗ್ ಇದ್ದರೆ ನಮ್ಮ ಡೇ ಫುಲ್ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಅರ್ಜುನ್ ಸರ್ ಎವ್ರಿ ಡೇ ಒಂದೊಂದು ಮೋಟಿವೇಶ್ನಲ್ ಸ್ಪೀಚ್ ಹೇಳ್ತಾರೆ. ಸೊ ಅದು ಮೋಟಿವೇಶ್ನಲ್ ಸ್ಪೀಚ್ ಎಷ್ಟು ಚೆನ್ನಾಗಿರುತ್ತೆ ಅದನ್ನು ಕೇಳೋಕ್ಕೆ ಅಂತಂದರೆ. ಆ್ಯಂಡ್ ಅವ್ರು ಹೇಳಿದ್ರು ನಮ್ಮ ಪೊಟೆನ್ಷಿಯಲ್ ಅಷ್ಟಿರುತ್ತೆ, ಬಟ್ ಅದು ನಮಗೆ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು. ಅದಂತೂ 100%. ನಾವು ಅಂದ್ಕೋತೀವಿ ಈ ಎಕ್ಸಾಮ್ ನನಗಾಗುತ್ತಾ, ಇಷ್ಟು ನನಗೆ ಓದೋಕ್ಕಾಗತ್ತಾ, ಇಷ್ಟು ನನಗೆ ಮಾಡೋಕ್ಕಾಗತ್ತಾ ಅಂತ. ಸಿಂಪಲ್ಲಾಗಿ ನಾನು ಒಬ್ಬಳು ಆಸ್ಪಿರೆಂಟ್. ನಾನು ಇದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಸ್ಟ್ರೀಮ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಸೊ ನಾನು ಏನಂತ ಅಂದರೆ PU ಇಂದ ನನಗೆ ಬರೀ ಪ್ರೋಗ್ರಾಮಿಂಗ್ ಬರೀ ಇದೇ ಇಷ್ಟ ಆಯಿತು. ನಾನು ಸೋಷಿಯಲ್ ಸೈನ್ಸ್ನ ಹೇಟ್ ಮಾಡ್ತಿದ್ದೆ. ನಾನು ಯಾಕಿದೆ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಅಂದರೆ, ನನ್ನಂಗೆ ತುಂಬ ಜನ ಈ ಥರ ಫೇಸ್ ಮಾಡ್ತಿದ್ದಾರೆ. ನಂಗೆ ಅದು ಗೊತ್ತೇಕೆ, ಈಗ ಓದೋಕ್ಕೆ ಸ್ಟಾರ್ಟ್ ಮಾಡಿರೋರ್ಗಂತೂ ಅಶೋಕ ಅಂದ್ರೆ ವಿಲನ್ ಆಗ್ತಾರೆ, ಆ್ಯಂಡ್ ಗುಪ್ತಾಸ್ ವಿಲನ್ ಆಗ್ತಾರೆ ಹಿಸ್ಟ್ರಿ ಸಬ್ಜೆಕ್ಟ್ ಹೇಟ್ ಮಾಡೋರಿಗೆ. ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ ಹೇಟ್ ಮಾಡೋರಿಗೆ ಇದು ಯಾವ ಸೀಮೆ ಬಯಾಲಜಿ, ಇದು ಯಾವ ಸೀಮೆ ಫಿಸಿಕ್ಸ್ ಅಂತ ಹೇಟ್ ಮಾಡೋದಂತೂ ಸಹಜನೇ. ಆದರೆ ನಾನು ಹೇಳೋದು, ಯಾವಾಗಲಾದರೂ ನಮಗೆ ಹಸುವಾದಾಗ, ಮನೇಲಿ ಯಾರೂ ಇಲ್ಲ ಅಂದಾಗ ನಾವೇ ಏನಾದರೂ ಮಾಡ್ಕೊಂಡಂತೂ ಡೆಫಿನೆಟ್ಲಿ ತಿಂತೀವಲ್ವ. ಅದೇ ಥರ ನಮಗೆ ಓದೋದ್ರ ಮೇಲೆ ಹಸು ಬರಬೇಕು. ನಮಗೆ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನಾವು ಕಾತರದಿಂದ ಕಾಯ್ತಾ ಇದ್ದರೆ ಡೆಫಿನೆಟ್ಲಿ ನಮ್ಗೆ ಅರ್ಥ ಆಗುತ್ತೆ. ನಾನು ಹಿಸ್ಟ್ರಿನ ಹೇಟ್ ಮಾಡ್ತಿದ್ದೆ, ಬಟ್ ಹಿಸ್ಟ್ರಿನ ನಾನು ಯಾವ ರೀತಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಅಶೋಕನ ಪ್ರತಿ ಒಬ್ಬರನ್ನು, ಚಂದ್ರಗುಪ್ತ ಮೌರ್ಯ, ಇವರೆಲ್ಲರನ್ನೂ ಕೂಡ ನಾನು ಯಾವ ರೀತಿ ಅಂದರೆ ವಿಷುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ರೀತಿ ಇರ್ತಿದ್ರು, ಯಾವ ರೀತಿ ರೂಲ್ ಮಾಡ್ತಿದ್ರು ಅಂತ. ಸೊ ನಾವು ಓದೋ ರೀತಿ ನಮಗೆಲ್ಲ ರೀತಿ ಚೇಂಜ್ ಮಾಡುತ್ತೆ. ಕ್ವೆಶ್ಚನ್ಸ್ ಬರುತ್ತೆ, ಹೀಗೆ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದಷ್ಟು ಟಾಪಿಕ್ಸ್ನ ಹೇಳ್ಬೋದು. ಇಂಪಾರ್ಟೆಂಟ್ ಟಾಪಿಕ್ಸು, ಇಲ್ಲಿಂದ ತುಂಬ ಸಲ ಕ್ವೆಶ್ಚನ್ಸ್ ಬಂದಿದೆ, ಅಥವಾ ಕರೆಂಟ್ ಅಫೇರ್ಸಲ್ಲಿ ಈ ರೀತಿ ಬರ್ಬೋದು ನಿಮಗೆ ಕ್ವೆಶ್ಚನ್ಸ್ ಅಂತ ಹೇಳ್ಬೋದು. ಆದರೆ ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಓದಬೇಕನ್ನೋ ಹಸಿವಿರಬೇಕು. ಆ್ಯಂಡ್ 4 ಜನಕ್ಕೆ ನನ್ನಿಂದ ನನ್ನ ಕೆಲಸ ಸಿಕ್ಕಿದ ಮೇಲೆ, ನಾನೊಬ್ಬ ಅಧಿಕಾರಿ ಆದಮೇಲೆ ನನ್ನಿಂದ 4 ಜನಕ್ಕೆ ಉಪಯೋಗ ಆಗಬೇಕು, ನಾವು ಯಾವತ್ತೂ ಕೆಟ್ಟ ಹಾದಿಗೆ ಇಳಿಬಾರ್ದು ಅನ್ನೋ ಒಂದು ಥಾಟ್ಸ್ ನಮ್ಮದು ಪಾಸಿಟಿವ್ ಆಗಿದ್ದು, ನಾವು ಇದನ್ನೇ ಮ್ಯಾನಿಫೆಸ್ಟ್ ಅಂತ ಅಂದರೆ, ನಮಗಿದಾಗಬೇಕು ಅಂತ ನಾವು ಶ್ರದ್ಧೆಯಿಂದ ಕೂತ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ನಾವು ಏನೇ ಮಾಡಿದ್ರೂ ಸಕ್ಸಸ್ ಸಿಗುತ್ತೆ. ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪಾಸ್ ಮಾಡಿ, UPSC ಪಾಸ್ ಮಾಡಿ IAS ಆಗಿರೋ ಅವರು ಎಲ್ಲರೂ ಕೂಡ ನಮ್ಮಂಗೆನೇ ಮನುಷ್ಯರಲ್ವ. ಸೊ ಅವ್ರು ಏನೋ ಒಂದು ಮಾಡಿ ಮಿರಾಕಲ್ ಆಗಿದೆ ಅವ್ರ ಲೈಫಲ್ಲಿ ಅಂತ ಏನಲ್ಲ. ಸೊ ಜಸ್ಟ್ ನನಗೆ ಹೇಳಬೇಕು ಅನಿಸ್ತು, ಹೇಳಿದೆ. ಬಿಕಾಸ್ ನನಗೂ ತುಂಬ DMs ಬರುತ್ತೆ, ಅಕ್ಕ ನನಗೆ ಈ ಥರ ಆಗ್ತದೆ, ಮ್ಯಾಮ್ ನನಗೆ ಈ ಥರ ಆಗ್ತದೆ, ನಂಗೆ ಓದೋಕ್ಕಾಗ್ತಿಲ್ಲ ಅಂದಾಗ ಜಸ್ಟ್ ನೀವು ಆ ಸಬ್ಜೆಕ್ಟ್ನ ತಿಳ್ಕೊಳ್ಳೇಬೇಕು ಅಂತ ಕೂತ್ಕೊಳ್ಳಿ. ಯಾಕಾಗಲ್ಲ ನನಗೆ ನೀವು ನೆಕ್ಸ್ಟ್ ಹೇಳಿ, ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹೆಣ್ಮಕ್ಳಿಗೆ, ಸಾರಿ ನಾನು ಈ ಕಮೆಂಟ್ ಹೇಳ್ತಿದ್ರೆ, ನಾಳೆ ಸೀರಿಯಲಲ್ಲಿ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇರೋದಕ್ಕೆ ನಾಳೆ ನಾವು ಸೀರಿಯಲ್ ನೋಡ್ತೀವಿ. ಬೇಡಪ್ಪ, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರೂ ಸೇರಿಸ್ಕೊಂಡು ಹೇಳ್ತೀನಿ, ಬಿಗ್ ಬಾಸ್ ನೋಡ್ತೀವಿ, ಇಲ್ಲ ಯಾವುದಾದ್ರು ಒಂದು ರಿಯಾಲಿಟಿ ಶೋ ನೋಡ್ತೀವಿ. ಸೊ ಆ ಕುತೂಹಲ ನಮ್ಮಲ್ಲಿತ್ತು ಅಂದರೆ ಡೆಫಿನೆಟ್ಲಿ ಓದೋದ್ರಲ್ಲೂ ಅದನ್ನೇ ನಾವು ತೋರಿಸ್ಕೊಂಡ್ರೆ
ಡೆಫಿನೆಟ್ಲಿ ನಾವು ಮುಂದೆ ಬರ್ತೀವಿ. ಸೊ ಸರ್ ಹೇಳಿದರು, ಸೊ 3 ಡೇಸ್ ಆಗಿದೆ, ಸೊ ಪೊಲಿಟಿ ಆಲ್ಮೋಸ್ಟ್ 75% ಕಂಪ್ಲೀಟ್ ಆಗೋಕ್ಕಾಗಿದೆ. ಸೊ ಸರ್ ಹೇಳೋ ರೀತಿಯೇ ನಾನು ಇವಾಗ ಫಾಲೋ ಮಾಡ್ತಿದ್ದೀನಿ. ಪ್ರೆಸೆಂಟ್ ನಾನು ಪೊಲಿಟಿ ಓದ್ತಾ ಇದ್ದೀನಿ. ನಾನು ಈ ಒಂದು ವಿಡಿಯೋನ ಯಾರಿಗೋಸ್ಕರನೋ ಅಥವಾ ಏನಕ್ಕೋಸ್ಕರನೋ ನಾನು ಮಾಡ್ತಿಲ್ಲ. ಬಟ್ ನಾನು ಯಾಕೆ ಈ ರೀತಿ ಓದ್ತಿದ್ದೀನಿ, ನಾನು ಯಾಕೆ ಇದನ್ನು ನಿಮ್ಮ ಜೊತೆ ಹೇಳ್ತಿದ್ದೀನಿ ಅಂದರೆ, ನಮಗೆ ನಾವು ಸ್ವಂತವಾಗಿ ಓದಬೇಕಾದ್ರೆ ತುಂಬ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಅದೇ ನಮ್ಮನ್ನು ಯಾರಾದರೂ ಅಬ್ಸರ್ವ್ ಮಾಡ್ತಿದ್ದಾರೆ, ನಾವು ಅವ್ರ ಮುಂದೆ ಅಟ್ಲೀಸ್ಟ್ ನಾವು ಓದಲೇಬೇಕು, ಏನಾದ್ರು ಒಂದು ಮಾಡಲೇಬೇಕು ಅಂದಾಗ ಡೆಫಿನೆಟ್ಲಿ ನಾವು ಮಾಡ್ತೀವಿ. ಸೊ ಇವಾಗ ಅರ್ಜುನ್ ಸರ್ ಏನು ಹೇಳ್ತಾರೆ ಅಂದರೆ 6 AM ಕ್ಲಬ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಮಾರ್ನಿಂಗ್ 6 AM ಇಂದ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ 8 o'clockಗೆ ನಿಮಗೆ ಡೈಲಿ ಎಕ್ಸಾಮ್ಸ್ ಇರುತ್ತೆ. ಸೊ ಯಾವ ರೀತಿ ಅಂದರೆ ಡೈಲಿ ಅವರೇ ಕೊಡ್ತಾರೆ. ಸೊ ಕರೆಂಟ್ ಅಫೇರ್ಸ್ ಮೇಲೆ ಇರುತ್ತೆ. ಸೊ ಆ ರೀತಿ ಇರುತ್ತೆ. ಸೊ ನಾನಿದು ನಾನು ಎಕ್ಸಾಮ್ನ ಅಟೆಂಡ್ ಮಾಡ್ತಿರೋದು. ಸೊ ನಾನು ನನ್ನ ಸ್ಕೋರ್ನ ಕೂಡ ಲಾಸ್ಟಲ್ಲಿ ಹಾಕ್ತೀನಿ. ಸೊ ನಾನು ಈ ರೀತಿ ಓದಬೇಕಾದ್ರೆಲ್ಲ ನಾನು ಅನ್ಕೋತಾ ಇದ್ದೆ. ಸೊ ನನ್ನ ಹಿಂದಿನ ವ್ಲಾಗ್ಸ್ ಎಲ್ಲ ನೋಡಿರೋರಿಗೆ ಅರ್ಥ ಆಗುತ್ತೆ. ಸೊ ನಾನು ಪರ್ ಡೇ ಅಟ್ಲೀಸ್ಟ್ 10 to 12 hours ಅಂತೂ ನಾನು ಓದ್ತೀನಿ. ಆವಾಗ ನನಗೆ ಆ 75 days ನನ್ನ ಚಾಲೆಂಜ್ ನಾನು ಏನು ಮಾಡಿಕೊಂಡೆ, ನಂಗೆ ಭಾಳ ಖುಷಿ ಆಗ್ತಿತ್ತು. ಏಕೆಂದರೆ ಅಟ್ಲೀಸ್ಟ್ ನಾನು ಯೂಟ್ಯೂಬಲ್ಲಿ ಹಾಕೋದಕ್ಕಾದ್ರೂ ನಾನು ಅಷ್ಟು ಅವರ್ಸ್ ಕುತ್ಕೊಂಡು ಓದಬೇಕು ಆ್ಯಂಡ್ ಅವತ್ತೇನಾರು ಒಂದು ಕಂಪ್ಲೀಟ್ ಮಾಡಬೇಕಂತ. ಬಟ್ ಇಂಡಿವಿಜುವಲಾಗಿ ಕುತ್ಕೊಂಡು ಓದಬೇಕಾದ್ರೆ ನನಗೂ ಸಾಕಷ್ಟು ಕೆಲಸಗಳು ಬರ್ತಿತ್ತು. ಯಾಕೆ ನಾನು ಇವೆಂಟ್ಸ್ ಮಾಡ್ತಿದ್ದೆ, ಭಾಳ ಕೆಲಸಗಳು ಬರ್ತಿತ್ತು, ಮನೇಲಿ ಕೆಲಸ ಬರ್ತಿತ್ತು ಅಥವಾ ರಿಲೇಟಿವ್ಸ್ ಬರ್ತಿದ್ರು. ಆ ಒಂದು ಕಮಿಟ್ಮೆಂಟ್ ನಮಗೆ 100% ಇರಲ್ಲ. ಬಟ್ ನಮ್ಮನ್ನು ಯಾರೋ ಒಬ್ಬರು ನೋಡ್ತಿದ್ದಾರೆ, ನಮ್ಮನ್ನು ಯಾರೋ ಗುರುತಿಸ್ತಿದ್ದಾರೆ, ಏನೋ ಕೇಳ್ತಾರೆ ನಾಳೆ ದಿನ ನೀನು ಏನು ಮಾಡಿದೆ ಅಂತ ಅಂದಾಗ ಆ ಒಂದು ಭಯ ಇರಬೇಕು ಅಂತ ನಾನು ಹೇಳ್ತಿಲ್ಲ. ಅಟ್ಲೀಸ್ಟ್ ಯಾರೋ ಒಬ್ಬರು ನಮ್ಮನ್ನು ನೋಡ್ತಿದ್ದಾರೆ, ಐಡೆಂಟಿಫೈ ಮಾಡ್ತಿದ್ದಾರೆ ಅಂದಾಗ ನಾವು ಏನಾದರೂ ಒಂದು ಮಾಡಬೇಕು ಅನ್ನೋದು 100% ಬರುತ್ತೆ. ನೀವು ಕೆಲವ್ರು ಹೇಳ್ಬೋದು ನಮ್ಮ ರಿಲೇಟಿವ್ಸ್ ನಮ್ಗೆ ಆ ರೀತಿ ನೋಡ್ತಾರೆ ಅಂತ. ನನ್ನ ಪ್ರಕಾರ ಅಂಥವ್ರು ಇರಬೇಕು. ಯಾಕೆ ಅಂದರೆ ಅಂಥವ್ರ ಮುಂದೆ ನಾವು ತಲೆ ತಗ್ಗಿಸ್ಬಾರ್ದು, ಅಂಥವ್ರ ಮುಂದೆ ನಾವು ಎಡು ಬೀಳಬಾರ್ದು ಅಂತ ಲೈಫ್ನ ನಾವು ಸೀರಿಯಸ್ ಆಗಿ ತೊಗೊಂಡು ನಡ್ಕೊಂಡು ಹೋಗ್ತೀವಿ. ಸೊ ಇವಾಗ ಏನು ಓದ್ತೀನಿ ಅದರದ್ದು ನಾನು ಶಾರ್ಟ್ ನೋಟ್ಸ್ ಆಗಾಗಲೇ ಮಾಡಿರ್ತೀನಿ. ಸೊ ಅದೊಂಥರ ರೆಫರೆನ್ಸ್ಗೆ. ಆ್ಯಂಡ್ ಮಧ್ಯಾಹ್ನ ನನಗೆ ಸ್ವಲ್ಪ ಕೆಲಸ ಬಂತಂತ ಆಚೆ ಹೋಗಿದ್ದೆ. ನಾನು ನನ್ನ ಪೊಲಿಟಿ ನೋಟ್ಸ್ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ. ಸೊ ನಾನು ಫಸ್ಟು ಎಂ ಲಕ್ಷ್ಮೀಕಾಂತ್ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ರೀತಿ ನಾನು ನೋಟ್ಸ್ನ ಮಾಡ್ತಿದ್ದೆ. ನಾನು ಆಲ್ಮೋಸ್ಟ್ ಎಲ್ಲ ಬರ್ತಿದ್ದೀನಿ. ಪ್ಲೀಸ್ ಈ ನೋಟ್ಸ್ನ ಯಾರು ಕೇಳಬೇಡಿ. ಸೊ ನನಗೆ ಪ್ರತಿಯೊಂದನ್ನು ನಾನು ಏನು ಹಾಕ್ತೀನೋ ಅದೆಲ್ಲ ನೋಟ್ಸ್ ಕೊಡಿ ಅಂತ ಕೇಳ್ತೀರಾ. ನನಗೆ ಅದು ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಸ್ವಂತಿಕೆಯಲ್ಲಿ ನೀವು ನೋಟ್ಸ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಸೊ ನಾನು ಅದೊಂದೇ ವಿಚಾರಕ್ಕೋಸ್ಕರ ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ನ ನಿಮಗೆ ಕೊಡ್ತಿಲ್ಲ. ಅದೇನಾದ್ರು ನಾನು ಟ್ರಿಕ್ಸ್ನ ಯೂಸ್ ಮಾಡಿದರೆ ಸೊ ಅದನ್ನು ನಾನು ಶೇರ್ ಮಾಡ್ತೀನಿ. ಪ್ಲೀಸ್ ನೀವೇ ಓದಿ, ಆದಷ್ಟು ನೀವೇ ನೋಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. PDF ಅಡಿಕ್ಟ್ ಆಗಬೇಡಿ. ಸೊ ನೀವು PDF ನೋಡ್ಕೊಂಡು ಓದ್ತೀನಿ, ನಾನು ಫೋನಲ್ಲಿ ಓದ್ತೀನಿ ಅನ್ನೋರಾದರೆ ನಾನೊಂದು ಸಣ್ಣ ಸಜೆಷನ್. ಯಾಕೆಂದರೆ ನೀವು ಈಗ ಕಣ್ಣನ್ನು ನೀವು ಹಾಳು ಮಾಡಿಕೊಂಡ್ರೆ ನಿದ್ದೆಗೆಡ್ತೀರಾ. ಸೊ ಕಣ್ಣು ನೋವಾಗುತ್ತೆ, ನಿದ್ದೆಗೆಡ್ತೀರಾ, ನಿದ್ದೆ ನೆಟ್ಟಗೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಸ್ಲೀಪಿಂಗ್ ಡಿಸಾರ್ಡರ್ ಬರುತ್ತೆ. ಆ್ಯಂಡ್ ತುಂಬ ಹೊತ್ತು ಫೋನ್ ಸ್ಕ್ರೀನ್ ನೋಡ್ತಿದ್ರೆ ಇವೆಲ್ಲದ್ರ ಜೊತೆಗೆ ಓದಿದ್ದು ಬೇಗ ಮರ್ತೋಗುತ್ತೆ. ನೀವು ಓದ್ತಿರೋದು ಏನಕ್ಕೋಸ್ಕರ ಅಂತ ಯೋಚನೆ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವೆಷ್ಟೇ ಬುಕ್ನ ನೀವು ಬೈ ಮಾಡಿದ್ರು ನಿಮಗೆ ಬುಕ್ಸಿಂದ ಡೆಫಿನೆಟ್ಲಿ ತುಂಬ ಯೂಸ್ ಆಗುತ್ತೆ. ನಾನು ಬುಕ್ಸ್ನ ಯಾವಾಗಲೂ ಡೈಮಂಡ್ಗೆ ಹೋಲಿಸ್ತೇನೆ. ಡೈಮಂಡ್ಗಿಂತ ಎಕ್ಸ್ಪೆನ್ಸಿವ್ ನನಗೆ ಗೊತ್ತಿಲ್ಲ. ಬಟ್ ನೀವು ಎಷ್ಟು ಬುಕ್ಸ್ನ ನೀವು ಪ್ರಿಸರ್ವ್ ಮಾಡಿ ಓದ್ತೀರಾ, ನೀವು ಎಷ್ಟು ವಿಚಾರಗಳನ್ನ ತಿಳ್ಕೊತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸೊ ಫೋನು ಸ್ವಲ್ಪ ಸ್ಕ್ರೀನ್ ನೋಡೋದು ಸ್ವಲ್ಪ ಕಮ್ಮಿ ಮಾಡಿ. ಸೊ ನಾನೊಬ್ಬಳು ನಿಮ್ಗೆ ಒಳ್ಳೆ ಅಕ್ಕ, ಫ್ರೆಂಡ್ ಆಗಿ ನಾನು ಹೇಳ್ತಿರೋದು. ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ಈಗಲೇ ಹೇಳ್ದಂಗೆ 8 o'clockಗೆ ಎಕ್ಸಾಮ್ ಇದೆ. ಸೊ ಒಂದು ರೀತಿ ಕ್ವಿಜ್ ಎಕ್ಸಾಮ್ನ ನಡೆಸ್ತಾರೆ ಅವರು. ನಾನು ಆ್ಯಕ್ಚುಲಿ ಇದು 3rd ಡೇ ಆಗಿದ್ರೂ ಕೂಡ ನಾನು ಫಸ್ಟ್ 2 ಡೇಸಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ. ಬಟ್ ನಾನು ಇವತ್ತು ಇಲ್ಲ ನಾನು ಕರೆಂಟ್ ಅಫೇರ್ಸ್ನ. ನಾನು ಎವ್ರಿ ಡೇ ಈಗ 10 hours ಓದ್ತಿದ್ದೀನಿ. ಸೊ 5 hours ಇವ್ರು ಹೇಳಿರೋ ಸಬ್ಜೆಕ್ಟ್ನ ಓದ್ತೀನಿ. ಆ್ಯಂಡ್ ರಿಮೈನಿಂಗ್ 5 hoursಲ್ಲಿ ಎನ್ವೈರ್ನಮೆಂಟ್ ಕವರ್ ಮಾಡ್ತಿದ್ದೀನಿ ಆ್ಯಂಡ್ PDO ಕಮ್ಯುನಿಕೇಷನ್ ಪೇಪರ್ನ ಕವರ್ ಮಾಡ್ತಿದ್ದೀನಿ. ನಾನು ಚಿಕ್ಕದ್ರಿಂದ ನಾನು ಇವತ್ತವರೆಗೂ ಕಾಪಿ ಅಂತ ಮಾಡಿಲ್ಲ. ಯಾಕೆ ಅಂದರೆ ನನಗೆ ಒಂದು ಹಠ ಇತ್ತು. ಏನು ಹಠ ಅಂತಂದರೆ ನಾನು ಹಿಂದಿನ ದಿನ ಓದಿದ್ದೀನಲ್ವ. ಸೊ ಆ ಹಿಂದಿನ ದಿನದಲ್ಲಿ ನಾನು ಏನು ಓದಿದ್ದೀನಿ, ಸೊ ನಂತರಲ್ಲಿ ಏನಿದೆ ಅನ್ನೋದನ್ನು ನಾನು ಎಕ್ಸಾಮ್ ಡೇನಲ್ಲಿ ಹೋಗಿ ನಾನಲ್ಲಿ ಎಕ್ಸಾಮಲ್ಲಿ ನಾನು ಮಾಡ್ಕೋತಾ ಇದ್ದೆ. ಸೊ ಯಾವ ರೀತಿ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತೆಲ್ಲ. ಸೊ ಅವಾಗ ನನಗೆ ಎಷ್ಟೇ ಬಂದರೂ ನನಗೆ ಸಂತೋಷ ಇತ್ತು. ಸೊ ಅದೇ ರೀತಿ ನಾನು ಇಲ್ಲೂ ಕೂಡ ಮಾಡಿದೆ. ಬಟ್ ನಾನು ಏನಂದರೆ KS ಟೈಮಲ್ಲಿ ಓದಿದ್ದು ಬಿಟ್ಟರೆ ಆಗಾಗ ಒಂದು ಸ್ವಲ್ಪ ಕರೆಂಟ್ ಅಫೇರ್ಸು ನ್ಯೂಸ್ ಪೇಪರ್ ಓದ್ತಿದ್ಬಿಟ್ರೆ ನಾನೇನು ಓದಿರಲಿಲ್ಲ. ಬಟ್ ಅಂದರೂ ನನಗೆ ಖುಷಿ ಇದೆ ಬಂದಿರೋಂಥ ಮಾರ್ಕ್ಸಲ್ಲಿ. ಆ್ಯಂಡ್ ಯಾವತ್ತೂ ನೀವೆಷ್ಟೇ ಮಾರ್ಕ್ಸ್ ತಗೊಂಡ್ರು ಪ್ಲೀಸ್ ಬೇಜಾರಾಗಬೇಡಿ. ನನಗೆ 100ಗೆ 50 ತಗೊಂಡ್ರೂ ಸಂತೋಷ ಇದೆ, 60 ತಗೊಂಡ್ರೂ ಸಂತೋಷ ಇದೆ, ಏನಿಲ್ಲ ಅಂದರೆ 10 ತಗೊಂಡ್ರೂ ನನಗೆ ಸಂತೋಷ ಇದೆ. ಯಾಕೆ ಅಂದರೆ ನಮ್ಮ ಎಫರ್ಟ್ ಅಷ್ಟಾದರೂ ಇದೆಯಲ್ಲ ಅಂತ. ಕೆಲವ್ರಿಗೆ ಮೈನಸ್ ಬಂದಿರೋಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಹಾಗಾಗಿ ನಮ್ಗೆ ಎಷ್ಟೋ ಸ್ಕೋರ್ ಆಗ್ತಿದೆ ಅಂದರೆ ಆ ಸ್ಕೋರ್ ಆಗಿರೋದು ನಮ್ಮ ಎಫರ್ಟಿಂದನೇ ಹೊರತು ಇನ್ನೇನರಿಂದನೂ ಅಲ್ಲ. ಸೊ ನಮ್ಮ ಎಫರ್ಟ್ನ
100ಗೆ 10 ಬರ್ತಿದ್ರೆ ಇನ್ನು 90% ಎಕ್ಸ್ಟ್ರಾ ಹಾಕಬೇಕು, 50 ಬರ್ತಿದ್ರೆ ಇನ್ನು 50% ಎಕ್ಸ್ಟ್ರಾ ಹಾಕಬೇಕು ಅಂತ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋಣ. ಸೊ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.